ಉದ್ಯೋಗ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ PDO ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಗ್ಗೆ ಪ್ರಾರಂಭ ಮತ್ತು ಏನೆಲ್ಲ ಬೇಕು ಡಾಕ್ಯುಮೆಂಟ್ಸ್ ಮತ್ತು ಯಾವತ್ತು ಲಾಸ್ಟ್ ಡೇಟು ಏಜು ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ನಮ್ಮ ಮುಂಚೆ ಉದ್ಯೋಗ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ. ಮೊದಲನೇಗೆ 150 ಹುದ್ದೆಗಳಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆಗಳನ್ನು ಕರೆಯಲು ಇದು ಸಿ ಗ್ರೇಡ್ ಆಗಿರುತ್ತದೆ. ಉಳಿಕೆ ಮೂಲ ವೃಂದ ಅಂದ್ರೆ ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ 150 ಅಪ್ಲಿಕೇಶನ್ ಜಾಬ್ಸ್ ಇರುತ್ತೆ. ಇದಕ್ಕೆಲ್ಲ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಇದಕ್ಕೆ ವೇತನ ಒಂದು 37,970 ಆ ರೀತಿ ಇರುತ್ತೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಪ್ರಾರಂಭಿಕ ದಿನಾಂಕ ಒಂದು 15/4/2024 ಅಲ್ಲಿಂದ ಪ್ರಾರಂಭವಾಗುತ್ತೆ. ಕೊನೆಯ ದಿನಾಂಕ ಒಂದು 15/5/2024 ಇರುತ್ತೆ. ಎಕ್ಸಾಮ್ಸ್ ಯಾವಾಗ ಅಂತ ಇನ್ನೂ ಪ್ರಕಟ ಆಗಿಲ್ಲ. ಇದಕ್ಕೆ ವಿದ್ಯಾರ್ಥಿ ಏನು ಬೇಕು ಅಂದರೆ ಯಾವುದಾದರೂ ಅಂಗೀಕೃತ ವಿಶ್ವವಿದ್ಯಾಲಯ ಸ್ನಾತಕ ಪದವಿ ಡಿಗ್ರಿ BA BA BCom BSc ಇಂಜಿನಿಯರಿಂಗ್ ಕೂಡ ಅಪ್ಲೈ ಆಗ್ಬೋದು. ಯಾರು ಬೇಕಾದ್ರೂ ಮಾಡ್ಬೋದಾಗುತ್ತೆ. ಎನಿ ಡಿಗ್ರಿ ಅಂತ ಕೌಂಟ್ ಆಗುತ್ತೆ. ಎಲ್ಲ ಕೂಡ ಯಾರು ಬೇಕಾದ್ರೂ ಮಾಡ್ಬೋದಾಗಿರ್ತದೆ. ಬೇರೆ ಒಂದು ಬಾರಿ ಮಾತ್ರ ಅಪ್ಲಿಕೇಶನ್ ಹಾಕಕ್ಕಾಗೋದು. ಹಾಕಬೇಕು. ಆ ರೀತಿ ಹಾಕ್ಲಿಲ್ಲ ಅಂದ್ರೆ ನಿಮಗೆ ಕೂಡ ತೊಂದರೆ ಆಗುತ್ತೆ. 2 ಸರಿ ಆ ಥರ ಅಪ್ಲಿಕೇಶನ್ ಹಾಕ್ಬಿಟ್ರೆ ಒಂದಕ್ಕೆ ಮಾತ್ರ ಕನ್ಸಿಡರ್ ಮಾಡಿ, ಒಂದಕ್ಕೆ ಮಾತ್ರ ನೀವು ಅಪ್ಲಿಕೇಶನ್ ಮಾಡ್ತಾರೆ, ಇನ್ನೊಂದನ್ನ ರಿಜೆಕ್ಟ್ ಮಾಡ್ತಾರೆ. ಪ್ಲೀಸ್ ನಿಮಗೆ ವೇಸ್ಟ್ ಆಗುತ್ತೆ. ಆ ರೀತಿ ಮಾಡಕ್ಕೆ ಹೋಗ್ಬೇಡಿ. ಒಂದಕ್ಕೆ ಮಾತ್ರ ಅಪ್ಲಿಕೇಶನ್ ಹಾಕಿ. ಒಂಥರ ಫೀಸ್ ಎಷ್ಟು ಅಂದರೆ ಸಾಮಾನ್ಯ ಅಭ್ಯರ್ಥಿಗಳು ಜನರಲ್ ಮೆರಿಟ್ಗೆ 600 ಇರುತ್ತೆ. ಕ್ಯಾಟಗರಿ 2A 2B 3A 3Bಗೆ 300 ಇರುತ್ತೆ. ಮಾಜಿ ಸೈನಿಕರಿಗೆ 50 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗವನ್ನು ಮತ್ತು ಅಂಗವಿಕಲತೆಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಇರುತ್ತೆ. ವಯೋಮಿತಿ ಅಂದರೆ ವಯಸ್ಸು. ಜನರಲ್ ಕನಿಷ್ಠ 18 ವರ್ಷ ಆಗಿರಲೇಬೇಕಾಗುತ್ತೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಕ್ಕೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ, ಕೊನೆಯ ಪ್ರವರ್ಗ 2 ಪ್ರವರ್ಗ B 3A 3B ಅವರಿಗೆ 38 ವರ್ಷದವರೆಗೂ ಅವಕಾಶ ಇರುತ್ತದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅಂಗವಿಕಲರಿಗೆ 40 ವರ್ಷಗಳ ಅವಕಾಶ ಇರುತ್ತದೆ. ನೂರ 150 ಹುದ್ದೆಗಳ ಇದು ಸಪರೇಟ್. ಹೈದರಾಬಾದ್ ಕರ್ನಾಟಕದವರಿಗೆ ಸಪರೇಟ್ ನೋಟಿಫಿಕೇಶನ್ ಇರುತ್ತೆ. ಓದ್ಕೊಬೋದು. ಗರಿಷ್ಠ ಅಂಕ 100 ಆಗಿರುತ್ತೆ. ಸಾಮಾನ್ಯ ಜ್ಞಾನ ಪೇಪರ್ ಇರುತ್ತೆ. ಅದು 100 ಅಂಕಗಳಿರುತ್ತೆ. 1.5 ಗಂಟೆ ಇರುತ್ತೆ. ಇದರಲ್ಲಿ ಬೇಕಾದ ಡೀಟೇಲ್ಸ್ ಯಾವ್ಯಾವ ಸಿಲೆಬಸ್ ಇದೆ ನಿಮಗೆ ತಿಳಿಯುತ್ತೆ. ಆಮೇಲೆ ಪತ್ರಿಕೆ 2 ಸಾಮಾನ್ಯ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ 3 ಸೇರಿ ಮಿಕ್ಸ್ ಆಗಿರುತ್ತೆ. 3 ಸೇರಿ 100 ಅಂಕಗಳು ಕೊಡ್ತಾರೆ. ಅವಧಿ 2 ಗಂಟೆ ಆಗಿರುತ್ತದೆ. 2 ಗಂಟೆ ಅವಕಾಶ ಇರುತ್ತದೆ. ಯಾರೆಲ್ಲ ಅರ್ಜಿ ಸಲ್ಲಿಸಲು ಹಿಂದೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ಕ್ಯಾಸ್ಟ್ ಸರ್ಟಿಫಿಕೇಟ್ ರನ್ನಿಂಗ್ ಇರಬೇಕು. ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದರೆ 5 ವರ್ಷದ ಒಳಗಡೆ ಇರಬೇಕು. ಈಗ ಆಡಿ ನಂಬರ್ ಎಂಟ್ರಿ ಮಾಡಿದ್ರೆ ಅಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಬರಬೇಕು, ಸ್ವಿಚ್ ಆಗಬೇಕು, ಇಲ್ಲಾಂದರೆ ಆಗಲ್ಲ. ಅದಕ್ಕೋಸ್ಕರ ಯಾರೆಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡಿಲ್ಲ ಅವರು 5 ವರ್ಷದ ಒಳಗಡೆ ಇರಲಿ, ಎಲ್ಲ ಮಾಡಿಸ್ಕೊಳ್ಳಿ. ಆಮೇಲೆ ಇದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಬೇಕು ಅಂತ ಈಗ ಹೇಳ್ಬಿಡ್ತೀನಿ. SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, PUC ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲನೂ ಬೇಕಾಗುತ್ತೆ. ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ ಹೇಗೆ ಅಂದರೆ ಎಲ್ಲ ಸೆಮ್ಮು ಸೇರಿ 6 ಸೆಮ್ಮು ಇದ್ರೆ 6 ಸೆಮ್ಮು, ಇಯರ್ ವೈಸ್ ಇದ್ರೆ ಇಯರ್ ವೈಸ್ ಎಲ್ಲ ಸೆಮ್ಮು ಸೇರಿ ಕೂಡಬೇಕು ಒಟ್ಟಿಗೆ. ಈಗ ಒಂದು ಫಸ್ಟ್ನೇ ಸೆಮ್ 600, ಸೆಕೆಂಡ್ ಸೆಮ್ 600 ಆ ರೀತಿ ಇರ್ತಾನೆ. 6 ಸೆಮ್ ಮಾರ್ಕ್ಸ್ನ ಕೂಡಬೇಕು ಒಟ್ಟು. ಹಾಗೆ ಎಷ್ಟು ತೊಗೊಂಡಿರ್ತೀರಾ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, ಥರ್ಡ್ ಎಲ್ಲವನ್ನು ಕೂಡಬೇಕಾಗುತ್ತೆ. ಇಲ್ಲಿ ಯಾರೆಲ್ಲ ಫೇಲ್ ಆಗಿರ್ತಾರೆ, ಈಗ ಫಸ್ಟ್ ಸೆಮ್ ಫೇಲ್ ಆಗಿಬಿಟ್ಟಿರ್ತೀರಿ, 2 ಮಾರ್ಕ್ಸ್ ಆಗಿರ್ತಾರೆ, ಏನು ಮಾಡಬೇಕು, ಫಸ್ಟ್ ಸೆಮ್ಮಲ್ಲಿ ಏನು ಫೇಲ್ ಆಗಿರ್ತಾರೆ 30 ಮಾರ್ಕ್ಸ್ಗೆ 20 ತೆಗೆದಿರ್ತೀರಾ, ಅದನ್ನು ಮೈನಸ್ ಮಾಡಿ ಪಾಸ್ ಆಗಿರೋದನ್ನ ಆ್ಯಡ್ ಮಾಡಬೇಕಾಗುತ್ತೆ. ಆ ಥರ ಆ್ಯಡ್ ಮಾಡಿಕೊಂಡು ಅಪ್ಲಿಕೇಶನ್ ಸಲ್ಲಿಸಬೇಕು. ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ ರೆಡಿ ಮಾಡ್ಕೊಳ್ಳಿ. ಫೋಟೋ ಸಿಗ್ನೇಚರ್ ಬೇಕಾಗುತ್ತೆ. ಫೋಟೋ ಸಿಗ್ನೇಚರ್ ಇರಲಿ. ಆಮೇಲೆ ಆಧಾರ್ ಕಾರ್ಡ್ ವೆರಿಫಿಕೇಶನ್ ನಡೆಯುತ್ತೆ. ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ ಮೊಬೈಲ್ ನಂಬರ್ ರೆಡಿ ಮಾಡ್ಕೊಂಡಿರಿ. ಅದಕ್ಕೆ ಫೋಟೋ ಸಿಗ್ನೇಚರ್ ಬೇಕಾಗುತ್ತೆ. ಆಮೇಲೆ ಕನ್ನಡ ಎಕ್ಸಾಮ್ ಅಂದರೆ 2021 ಆಚೆಗೆ ಯಾರೆಲ್ಲ ಅದು KPC ವರ್ಷದ 2022 ನಂತರ ಎಲ್ಲರೂ ಕೂಡ ಕನ್ನಡ ಎಕ್ಸಾಮ್ ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕಾಗುತ್ತೆ. ಹೊಸ ರೂಲ್ಸ್ ಆಗಿದೆ. ಈಗ ಆಲ್ರೆಡಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಮತ್ತು KS ಪಾಸ್ ಆಗಿ ಕನ್ನಡ ಎಕ್ಸಾಮ್ ಪಾಸ್ ಆಗಿರುತ್ತೆ. ಅದೇನು ಅವಶ್ಯಕತೆ ಇರೋದಿಲ್ಲ.